ನಮಸ್ಕಾರ ಪ್ರಿಯ ರಸಿಕರೇ, ಮೌನಸ್ಪರ್ಶ ಚಾನಲ್ಗೆ ಸ್ವಾಗತ. ಸಬ್ಸ್ಕ್ರೈಬ್ ಮಾಡಿ, ಪ್ರೋತ್ಸಾಹವನ್ನ ನೀಡಿ, ಪೂರ್ತಿ ಕತೆ ನೋಡಿ. ನಾನು 26 ವರ್ಷದ ಪೊಲೀಸ್ ಇನ್ಸ್ಪೆಕ್ಟರ್. ನನ್ನ ಗಂಡ ಬೇರೆ ನಗರದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ನಾನು ಒಬ್ಬಳೇ ವಾಸವಾಗಿದ್ದೆ. ಒಂದು ದಿನ ಸುಮಾರು 31 ವರ್ಷದ ವ್ಯಕ್ತಿಯೊಬ್ಬ ನಮ್ಮ ಪಕ್ಕದ ಮನೆಗೆ ವಾಸ ಮಾಡೋದಕ್ಕೆ ಹೊಸದಾಗಿ ಬಂದ. ನಾನು ದಿನ ಇಡೀ ಕೆಲಸ ಮಾಡ್ತಾ ಇದ್ದೆ. ರಾತ್ರಿ ವೇಳೆ ಅವನು ತನ್ನ ಹೆಂಡತಿಯಿಂದ ಅಡಗಿಕೊಂಡು ನನ್ನ ಮನೆಗೆ ಬರ್ತಾ ಇದ್ದ ಮತ್ತು ಪ್ರತಿದಿನ ನನಗಾಗಿ ಅಡಿಗೆ ಮಾಡ್ಕೊಂಡು ಬರ್ತಾ ಇದ್ದ. ಸ್ಪೆಷಲ್ ಅಡಿಗೆ ಮಾಡ್ಕೊಂಡು ಬರ್ತಾ ಇದ್ದ. ಒಂದು ರಾತ್ರಿ ಅವನು ನನ್ನ ಮನೆಗೆ ಎಣ್ಣೆ ಬಾಟಲಿಯೊಂದಿಗೆ ಬಂದ ಮತ್ತು ಕುಡಿದ ಅಮಲ್ನಲ್ಲಿ ತನ್ನ ಹೆಂಡತಿಯ ಮುಂದೆ ನನ್ನೊಂದಿಗೆ ಏನು ಮಾಡಿದ್ನೋ ಅದನ್ನು ನೆನೆದರೆ ನನ್ನ ಆತ್ಮವೇ ನಡುಗುತ್ತೆ. ನನ್ನ ಹೆಸರು ಶಾಂತ್ಲಾ ಮತ್ತು ನಾನು ಒಬ್ಬ ಇನ್ಸ್ಪೆಕ್ಟರ್. ನನಗೀಗ 26 ವರ್ಷ ಅಷ್ಟೆ. ಚಿಕ್ಕ ವಯಸ್ಸಲ್ಲೇ ನನಗೆ ಇನ್ಸ್ಪೆಕ್ಟರ್ ಕೆಲಸ ಸಿಕ್ತು. ಇದುವರೆಗೆ ನನಗೆ ಮಗುವಾಗಿಲ್ಲ. ನನ್ನ ಅತ್ತೆ ಮನೆಯವರು ಇದಕ್ಕೆ ನನ್ನನ್ನೇ ಜವಾಬ್ದಾರಿಯನ್ನಾಗಿ ಮಾಡ್ತಾರೆ. ನನ್ನ ಮದುವೆಯಾಗಿ 4 ವರ್ಷಗಳಾಗಿವೆ ಮತ್ತು ನನ್ನ ಟ್ರಾನ್ಸ್ಫರ್ ನನ್ನ ಮನೆಯಿಂದ ಸುಮಾರು 120 ಕಿಲೋಮೀಟರ್ ದೂರದ ಒಂದು ನಗರಕ್ಕೆ ಆಗಿತ್ತು. ನನಗೆ ಅಲ್ಲಿಗೆ ಪ್ರತಿದಿನ ಹೋಗಿ ಬರುವುದು ಸಾಧ್ಯ ಇರಲಿಲ್ಲ. ಅಪ್ ಅಂಡ್ ಡೌನ್ ತುಂಬಾ ಕಷ್ಟ ಆಗ್ತಾ ಇತ್ತು. ಹಾಗಾಗಿ ನಾನು ಈ ಹೊಸ ನಗರದಲ್ಲಿ ಒಂದು ಬಾಡಿಗೆ ಮನೆ ಮಾಡಿಕೊಂಡೆ. ನನ್ನ ಪೊಲೀಸ್ ಸ್ಟೇಷನ್ಗೆ ಸಮೀಪ ಒಂದು ಬಾಡಿಗೆ ಮನೆ ಮಾಡಿಕೊಂಡೆ. ನಾನು ಮನೆ ಬಿಟ್ಟು ಹೋಗುವಾಗ ನಮ್ಮ ಅತ್ತೆ, ಕೆಲಸ ಬಿಟ್ಟು ಕುಟುಂಬದ ಬಗ್ಗೆ ಯಾಕೆ ಯೋಚನೆ ಮಾಡಬಾರ್ದು, ನಿನ್ ಕೆಲಸ ಬಿಟ್ಟು ಬಿಡು, ಮನೆ ನೋಡ್ಕೊಂಡಿರು ಅಂತ ಹೇಳಿದ್ರು. ಅದಕ್ಕೆ ನಾನು, ಅಮ್ಮ ಏನ್ ಮಾತಾಡ್ತಾ ಇದ್ದೀರಿ, ಪೊಲೀಸ್ ಕೆಲಸವನ್ನ ನಾನು ಬಿಡೋದಕ್ಕೆ ಸಾಧ್ಯವೇ ಇಲ್ಲ ಅಂತ ಹೇಳ್ದೆ. ನನ್ನ ಗಂಡನಿಗೆ ಸ್ವಂತ ಬಿಸ್ನೆಸ್ ಇತ್ತು, ಸ್ವಂತ ವ್ಯವಹಾರ ಇತ್ತು. ಅದನ್ನ ಬಿಟ್ಟು ಅವರು ನನ್ನ ಜೊತೆ ಬರೋದಕ್ಕೆ ಆಗ್ತಾ ಇರಲಿಲ್ಲ, ಸಾಧ್ಯ ಇರಲಿಲ್ಲ. ಆದ್ರೆ ಅವರು, ನೀನು ಹೋಗು, ಪ್ರತಿ ಭಾನುವಾರ ನಾನು ನಿನ್ನನ್ನ ನೋಡೋದಕ್ಕೆ ಬರ್ತೇನೆ ಅಂತ ಹೇಳಿದ್ರು. ಅವ್ರು ಹೇಳಿದ್ಮೇಲೆ ನಾನು ಈ ದೂರದ ನಗರಕ್ಕೆ ಬಂದು ಮನೆಯನ್ನ ಮಾಡಿದ್ದೆ. ಆದ್ರೂ ಪೊಲೀಸ್ ಕೆಲಸದಲ್ಲಿ ರಜೆ ಎಲ್ಲಿ ಸಿಗುತ್ತೆ ಹೇಳಿ? ನಮ್ಮ ಕೆಲಸದಲ್ಲಿ ವಿಶ್ರಾಂತಿಯಲ್ಲಿದೆ. ಪ್ರತಿ ಕ್ಷಣ ಯಾವುದಾದರೂ ಒಂದು ಕೆಲಸದಲ್ಲಿ ಮುಳುಗಿರ್ತೇವೆ. ಆದ್ರೆ ಗಂಡನನ್ನ ಬಿಟ್ಟು ನಾನು ಏಕಾಂಗಿಯಾಗಿ ದಿನಗಳನ್ನು ಹೇಗೆ ಕಳೆಯಲಿ, ಒಬ್ಳೆ ಹೇಗಿರ್ಲಿ ಅನ್ನೋ ಯೋಚನೆಯಲ್ಲಿ ನಾನು ಮುಳುಗಿದ್ದೆ. ನನ್ನ ಗಂಡ ತಿಂಗಳಿಗೆ 4 ಬಾರಿ ಮಾತ್ರ ನನ್ನನ್ನು ಭೇಟಿಯಾಗೋಕೆ ಬರ್ತಾ ಇದ್ರು. ಸಂಡೇಸ್ ಮಾತ್ರ. ಅವ್ರು ಬಂದಾಗ್ಲೆಲ್ಲ, ನೀನು ಒಬ್ಳೆ ದಿನಗಳನ್ನ ಹೇಗೆ ಕಳೀತಾ ಇದ್ಯಾ, ನಿನಗೆ ಯಾರಾದ್ರೂ ಬಾಯ್ ಫ್ರೆಂಡ್ ಇದಾನಾ, ಪ್ರಿಯಕರ ಸಿಕ್ಕಿದ್ದಾನಾ ಅಂತ ಕೇಳ್ತಾ ಇದ್ರು. ಅವರ ಮಾತನ್ನ ಕೇಳಿ ನನಗೆ ವಿಪರೀತವಾದಂತಹ ಒಂದು ಕೋಪ ಬರ್ತಾ ಇತ್ತು, ಸಿಟ್ಟು ಬರ್ತಾ ಇತ್ತು. ಯಾಕಂದ್ರೆ ಒಂದು ಕಡೆ ನಾನು ಏಕಾಂಗಿಯಾಗಿದ್ದೆ, ಇನ್ನೊಂದು ಕಡೆ ಸದಾ ಕೆಲಸದಲ್ಲಿರ್ತಾ ಇದ್ದೆ. ನನಗೆ ನನ್ನ ಸ್ವಂತ ಕಾಳಜಿ ವಹಿಸೋದಕ್ಕೆ ಸಮಯವೇ ಇರಲಿಲ್ಲ. ಆದ್ರೆ ನನ್ನ ಗಂಡ ಫೋನ್ ಮಾಡಿದಾಗ ಅಥವಾ ಮನೆಗೆ ಬಂದಾಗ, ಬರೀ ನಿನ್ನ ಜೀವನದಲ್ಲಿ ಬೇರೆ ಯಾರಾದ್ರೂ ಇದಾರಾ, ನಿನ್ ಬಾಯ್ ಫ್ರೆಂಡ್ ಇದಾನಾ, ನಿನ್ ಲವರ್ ಇದಾನಾ, ನೀನ್ ಯಾರನ್ನಾರು ಇಟ್ಕೊಂಡಿದ್ಯಾ ಅಂತ ಕೇಳ್ತಾ ಇದ್ರು. ಒಂದು ದಿನ ನಾನು ಹೇಳ್ದೆ, ಸಂತೋಷ್, ನೀನು ಪ್ರತಿ ಸಾರಿ ಬಂದಾಗ ಪ್ರತಿದಿನ ಈ ಪ್ರಶ್ನೆಯನ್ನ ಯಾಕೆ ಕೇಳ್ತೀಯಾ? ನಿನಗೆ ನನ್ನ ಮೇಲೆ ನಂಬಿಕೆ ಇಲ್ವೇ? ನನ್ನ ಕೆಲಸ ಎಂಥದ್ದು ಎಂದು ನಿನಗೆ ಗೊತ್ತೇ ಇದೆ. ನನಗೆ ನನ್ನ ಬಗ್ಗೆ ಗಮನ ಹರಿಸೋದಕ್ಕೇನೆ ಸಮಯ ಸಿಗ್ತಾ ಇಲ್ಲ. ಇದಕ್ಕೆ ನನ್ನ ಗಂಡ ಆದವನೋ, ಮೊದಲು ನಾನು ನಿನ್ನ ಅಗತ್ಯಗಳನ್ನ ಪೂರೈಸ್ತಾ ಇದ್ದೆ, ಬೇಕು ಬೇಡವಾಗಿರೋದನ್ನು ತಂದು ಕೊಡ್ತಾ ಇದ್ದೆ. ಆದ್ರೆ ಈಗ ನೀನು ಒಬ್ಬಳೇ ಆಗಿದ್ಯಾ ಅಂತ ಹೇಳಿದ್ರು. ನಾನು ಹೇಳ್ದೆ, ಹಾಗಿದ್ರೆ ನೀನು ಪ್ರತಿದಿನ ನನ್ನ ಅದನ್ನ ನೋಡೋದಕ್ಕೆ ಬಾ. ಕೇವಲ 3 ಗಂಟೆಯ ದಾರಿಯಷ್ಟೇ ಅಲ್ವೇ? ರಾತ್ರಿ ಹೊತ್ತು ಬಂದು ಹೋಗು. ಆದ್ರೆ ನನ್ನ ಗಂಡನ ವ್ಯವಹಾರ ತುಂಬಾ ದೊಡ್ಡದಾಗಿತ್ತು ಮತ್ತು ಅವರಿಗೆ
ಈ ಸಮಯ ಸಿಗ್ತಾ ಇರಲಿಲ್ಲ. ಬಹಳ ಬ್ಯುಸಿಯೆಸ್ಟ್ ಪರ್ಸನ್ ಅವರು. ತುಂಬ ಕೆಲಸ ಇರ್ತಾ ಇತ್ತು. ನಾನು ಅವರ ಮೇಲೆ ಹೆಚ್ಚು ಒತ್ತಡ ಹೇರುತ್ತಿರಲಿಲ್ಲ. ಅವರು ನನಗೆ ಫೋನ್ ಮಾಡ್ತಾ ಇದ್ರು, ಆದರೆ ನನಗೆ ಕಾಲ್ ಮಾಡುವ ಸಮಯವೂ ಇರ್ತಾ ಇರಲಿಲ್ಲ. ಇದಕ್ಕೆ ನನ್ನ ಗಂಡ, ನೀನು ನನ್ನನ್ನು ಮರ್ತಿದ್ಯಾ ಅಂತ ಹೇಳ್ತಾ ಇದ್ರು. ಅಷ್ಟು ವರ್ಷಗಳಾದರೂ ನಮಗೆ ಮಗು ಆಗ್ತಾ ಇರಲಿಲ್ಲ. ಆ ಕಾರಣದಿಂದ ನಾನು ತುಂಬ ಚಿಂತಿತಳಾಗೋಗ್ಬಿಟ್ಟಿದ್ದೆ. ತುಂಬ ನೋವಿತ್ತು. ನನ್ನ ಮೈದು ನನ್ನ ಹೆಂಡತಿಗೆ ಮಗುವಾಗಿತ್ತು. ಅಂದರೆ ನನ್ನ ಯಜಮಾನರ ತಮ್ಮನಿಗೆ ಅವನ ಹೆಂಡತಿಗೆ ಮಗುವಾಗಿತ್ತು. ಆದರೆ ನನ್ನ ಒಡಿಲು ಖಾಲಿ ಇತ್ತು. ನನ್ನ ಗಂಡ ದೇವರು ಇಚ್ಛಿಸಿದಾಗ ಮಗುವಾಗುತ್ತೆ ಅಂತ ಹೇಳ್ತಾ ಇದ್ರು. ನಾವಿಬ್ಬರು ತಪಾಸಣೆ ಮಾಡಿಕೊಂಡಿದ್ವಿ. ಅಂತಹ ಯಾವುದೇ ತೊಂದರೆ ಇರಲಿಲ್ಲ, ಪ್ರಾಬ್ಲಮ್ ಏನೂ ಇರಲಿಲ್ಲ. ಆದರೂ ನಾನು ತಾಯಿಯಾಗೋದಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ. ಮತ್ತು ನಾವು ಗಂಡ ಹೆಂಡತಿ ದೂರ ಇರೋದಕ್ಕೆ ಪ್ರಾರಂಭ ಮಾಡಿದ್ವಿ. ನಾನಿಲ್ಲಿ, ಅವರಲ್ಲಿ, ಇಬ್ಬರು ಬೇರೆ ಬೇರೆ ಕೆಲಸಗಳ ಮೇಲೆ. ಒಂದು ದಿನ ನನ್ನ ಪಕ್ಕದ ಮನೆಗೆ 30 ವರ್ಷದ ಯುವಕನೊಬ್ಬ ವಾಸ ಮಾಡೋದಕ್ಕೆ ಬಂದ, ಬಾಡಿಗೆಗೆ ಬಂದ. ಅವನನ್ನು ನೋಡಲು ತುಂಬ ಶಕ್ತಿಯುತ, ಬಲಿಷ್ಠನಾಗಿದ್ದ. ಅವನು ತನ್ನ ಹೆಂಡತಿ ಮತ್ತು ಮಗಳೊಂದಿಗೆ ಪಕ್ಕದ ಮನೆಗೆ ಬಂದಿದ್ದ. ನನ್ನ ಮನೆಗೆ ಬಂದವನು ಕುಡಿಯೋದಕ್ಕೆ ನೀರು ಕೇಳ್ದ. ಮತ್ತು ಇವತ್ತೇ ನಾವಿಲ್ಲಿಗೆ ಬಂದಿದ್ದೇವೆ, ನೀರಿನ ವ್ಯವಸ್ಥೆ ಮಾಡೋದಕ್ಕೆ ಸಾಧ್ಯವಾಗಿಲ್ಲ ಅಂತ ಹೇಳ್ದ. ನಾನು ಅವನ ಬಾಟಲಿಗೆ ನೀರನ್ನು ತುಂಬಿಸಿ, ನಿಮಗೆ ಯಾವುದೇ ಅಗತ್ಯ ಇದ್ರೂ ನನ್ನನ್ನು ಕೇಳಬಹುದು ಅಂತ ಹೇಳ್ದೆ. ಅವನು ನನ್ನ ಕಡೆ ನೋಡ್ತಾ, ನಿಮ್ಮ ಮನೆಯಲ್ಲಿ ಯಾರ್ಯಾರಿದ್ದಾರೆ ಅಂತ ಕೇಳ್ದ. ಅದಕ್ಕೆ ನಾನು ಇಲ್ಲಿ ಒಬ್ಳೇ ಇರ್ತೇನೆ ಅಂತ ಹೇಳ್ದೆ. ಅದಕ್ಕೆ ಅವನು, ನೀವು ಮದುವೆ ಮಾಡ್ಕೊಂಡಿಲ್ವೇ ಅನ್ನೋ ಡೌಟಲ್ಲಿ ಕೇಳ್ದ. ನಾನು, ಇಲ್ಲ, ನನ್ನ ಗಂಡ ಇಲ್ಲಿಲ್ಲ, ಬೇರೆ ಸಿಟಿಲಿದ್ದಾರೆ, ಬೇರೆ ನಗರದಲ್ಲಿರ್ತಾರೆ, ಮತ್ತು ನನ್ನ ಟ್ರಾನ್ಸ್ಫರ್ ಇಲ್ಲಿಗೆ ಆಗಿದೆ, ನನ್ನ ವರ್ಗಾವಣೆ ಇಲ್ಲಿಗೆ ಆಗಿದೆ, ನಾನು ಪೊಲೀಸ್ ಇನ್ಸ್ಪೆಕ್ಟರ್ ಅಂತ ಹೇಳ್ದೆ. ಇದನ್ನು ಕೇಳಿ ಅವನು ತುಂಬ ಸಂತೋಷಪಟ್ಟ. ಮತ್ತು ಹಾಗಿದ್ರೆ ನಮ್ಮ ಪ್ರದೇಶ ಸುರಕ್ಷಿತವಾಗಿದೆ ಅಂತ ಹೇಳ್ದ. ಅವನ ಮಾತುಗಳನ್ನು ಕೇಳಿ ನಾನು ಮುಗುಳ್ನಕ್ಕೆ. ಆ ಸಮಯದಲ್ಲಿ ಅವನು ಅಲ್ಲಿಂದ ಹೋದ. ಅಂದಿನಿಂದ ಅವನು ಸಿಕ್ಕಾಗಲೆಲ್ಲ ಹಲೋ ಹೈ ಮಾಡ್ತಾ ಇದ್ದ ಮತ್ತು ನನ್ನ ಕ್ಷೇಮ ಸಮಾಚಾರವನ್ನು ವಿಚಾರಿಸ್ತಾ ಇದ್ದ. ಹೇಗಿದ್ದೀರಾ, ಆಯ್ತಾ ಕಾಫಿ, ಊಟ ಆಯ್ತಾ, ತಿಂಡಿ ಆಯ್ತಾ ಅಂತ ನಗ್ನಗ್ತಾ ವಿಚಾರಿಸ್ತಾ ಇದ್ದ. ಒಂದು ದಿನ ನಾನು ಹೊರಗಿನಿಂದ ಊಟ ತರಿಸ್ಕೊಳ್ತಾ ಇರೋದನ್ನ ಅವನು ನೋಡ್ಬಿಟ್ಟ. ಡೆಲಿವರಿ ತರಿಸ್ಕೊಳ್ತಾ ಇದ್ದೆ ನಾನು ಊಟ. ಅಂದು ರಾತ್ರಿ ಅವನು ನನ್ನ ಮನೆಗೆ ಬಂದು, ನೀವು ಮನೇಲಿ ಅಡುಗೆ ಮಾಡೋದಿಲ್ವೇ ಅಂತ ಕೇಳ್ದ. ನಾನು, ನನ್ನ ಕೆಲಸವೇ ಅಂತಹದ್ದು, ನಾನು ಸುಸ್ತಾಗಿರ್ತೇನೆ, ಹಾಗಾಗಿ ಹೆಚ್ಚಾಗಿ ಹೊರಗಿನಿಂದ ಆರ್ಡರ್ ಮಾಡಿ ತಿಂತೇನೆ ಅಂತ ಹೇಳ್ದೆ. ಅದಕ್ಕೆ ಅವನು, ಈ ರೀತಿ ಮಾಡಿದ್ರೆ ನೀವು ಅನಾರೋಗ್ಯಕ್ಕೆ ಒಳಗಾಗ್ತೀರಿ ಅಂತ ಹೇಳ್ದ. ನನಗೆ ಅವನ ಸಹವಾಸ ಇಷ್ಟವಾಗ್ತಾ ಇತ್ತು. ಅವನು ನನ್ನ ಮೇಲೆ ತುಂಬ ಗಮನ ಕೊಡ್ತಾ ಇದ್ದ. ನನ್ನ ಸಣ್ಣ ಪುಟ್ಟ ವಿಷಯಗಳ ಬಗ್ಗೆ ತುಂಬ ಕಾಳಜಿ ವಹಿಸ್ತಾ ಇದ್ದ. ನಾನಿಲ್ಲಿ ಏಕಾಂಗಿಯಾಗಿರೋದ್ರಿಂದ ನನಗೂ ಕೂಡ ಒಬ್ಬ ಗೆಳೆಯನ ಅಗತ್ಯವಿತ್ತು. ಪೊಲೀಸರಲ್ಲಿಯೂ ನನಗೆ ತುಂಬ ಸ್ನೇಹಿತರಿದ್ರು, ಆದರೆ ಅವರೊಂದಿಗೆ ಬರೀ ಕೆಲಸದ ಮಾತುಗಳೇ ನಡೀತಾ ಇದ್ವು. ನನಗೆ ರಿಲ್ಯಾಕ್ಸ್ ಆಗೋದಕ್ಕೆ ಒಂದು ಜಾಗ ಬೇಕಿತ್ತು, ಪೀಸ್ ಬೇಕಿತ್ತು. ಅದು ಈ ಸನ್ನಿ ಎಂಬ ವ್ಯಕ್ತಿಯೊಂದಿಗೆ ಮಾತಾಡುವಾಗ ಸಿಗುತ್ತಾ ಇತ್ತು. ಆ ರಿಲ್ಯಾಕ್ಸೇಷನ್, ಆ ಪೀಸ್, ಸಮಾಧಾನ. ಆದರೆ ಒಂದು ವಿಷಯ ನನ್ನನ್ನು ಆಶ್ಚರ್ಯಕ್ಕೀಡು ಮಾಡ್ತು. ಅದೇನೆಂದರೆ, ಅವನು ತನ್ನ ಹೆಂಡತಿಯನ್ನ ನನಗೆ ಎಂದಿಗೂ ಪರಿಚಯಿಸಿರಲಿಲ್ಲ, ಇಂಟ್ರೊಡ್ಯೂಸ್ ಮಾಡಿಸಿರಲಿಲ್ಲ. ತನ್ನ ಹೆಂಡತಿಯನ್ನ ಮನೆಯಿಂದ ಹೊರಗೆ ಬರೋದಕ್ಕೆ ಬಿಡ್ತಾ ಇರಲಿಲ್ಲ. ಅವನ ಮಗಳು ನನಗೆ ಆವಾಗ ಕಾಣಿಸ್ತಾ ಇದ್ಲು, ಆದರೆ ಹೆಂಡತಿ ಮಾತ್ರ ಎಂದಿಗೂ ಕಾಣಿಸಿರಲಿಲ್ಲ. ಅವರು ಬಂದು ಇಷ್ಟು ದಿನಗಳಾದರೂ ಅವರು ತನ್ನ ಹೆಂಡತಿಯನ್ನ ನನ್ನ ಮನೆಗೆ ಕರೆದುಕೊಂಡು ಬಂದಿರಲಿಲ್ಲ. ಒಂದೆರಡು ಬಾರಿ ಆಕೆಯ ಮೇಲೆಯೇ ಕಣ್ಣು ಬಿದ್ದಾಗ
ಆಕೆ ಸೀರೆ ಉಟ್ಟು ಮುಸುಕು ಹಾಕ್ಕೊಂಡಿರ್ತಾ ಇದ್ಲು. ಮುಖದ ಮೇಲೆ ಮುಖ ಕಾಣಿಸ್ದೇ ಇರೋ ಥರ ಮುಸುಕು ಹಾಕ್ಕೊಂಡಿರ್ತಾ ಇದ್ಲು. ಇದು ನನಗೆ ತುಂಬ ಒಂದು ಆಶ್ಚರ್ಯ ತಂದಿತ್ತು, ಕುತೂಹಲ ತಂದಿತ್ತು, ಕ್ಯೂರಿಯಾಸಿಟಿ ಹುಟ್ಟಿತು. ಒಂದು ದಿನ ನಾನು ಅವನನ್ನು ಕೇಳಿದೆ, ನೀವು ನಿಮ್ಮ ಹೆಂಡತಿಯನ್ನು ನನಗೆ ಪರಿಚಯಿಸಲೇ ಇಲ್ವಲ್ಲ? ಅದಕ್ಕೆ ಅವನು, ನನ್ನ ಹೆಂಡತಿ ಅನಕ್ಷರಸ್ಥೆ, ಅನ್ಎಜುಕೇಟೆಡ್, ಅವಳಿಗೆ ಜನರೊಂದಿಗೆ ಸರಿಯಾಗಿ ಮಾತಾಡೋದಕ್ಕೆ ಬರೋದಿಲ್ಲ, ಅದಕ್ಕಾಗಿ ಮನೆ ಒಳಗಿರ್ತಾಳೆ ಅಂತ ಹೇಳ್ಬಿಟ್ಟ. ನಾನು ಅವನ ಮುಖವನ್ನೇ ನೋಡ್ತಾ ನಿಂತುಬಿಟ್ಟೆ. ಇಷ್ಟು ಸ್ಮಾರ್ಟ್ ಮತ್ತು ಹ್ಯಾಂಡ್ಸಮ್ ಆಗಿರುವ ವ್ಯಕ್ತಿ ಒಬ್ಬ ಅನಕ್ಷರಸ್ಥ ಹೆಣ್ಣನ್ನು ಯಾಕೆ ಮದುವೆ ಆದ? ಅದೇ ಯೋಚಿಸ್ತಾ ಇದ್ದೆ. ನನಗೆ ಕೆಲವೊಮ್ಮೆ ಅವರ ಮನೆಗೆ ಹೋಗಿ ಆತನ ಹೆಂಡತಿಯನ್ನ ಭೇಟಿಯಾಗಬೇಕು ಅಂತ ಅನ್ನಿಸ್ತಾ ಇತ್ತು. ಆದರೆ ಅದಕ್ಕೆ ಎಂದು ಅವಕಾಶ ಸಿಕ್ಕಿರಲಿಲ್ಲ, ಟೈಮ್ ಬಂದಿರಲಿಲ್ಲ, ಕಾಲ ಕೂಡ ಬಂದಿರಲಿಲ್ಲ. ಸನ್ನಿ ಆಗಾಗ ನನ್ನ ಮನೆಗೆ ಬರೋದಕ್ಕೆ ಶುರು ಮಾಡ್ದ. ಅವನು ಪ್ರತಿದಿನ ರಾತ್ರಿ ನನ್ನ ಮನೆಗೆ ಬಂದು ನನಗಾಗಿ ಊಟ ತರ್ತಾ ಇದ್ದ. ಸ್ಪೆಷಲ್ ಡಿಶಸ್ ಮಾಡ್ಕೊಂಡು ಬರ್ತಾ ಇದ್ದ. ನಾನು ಊಟ ಮಾಡುವಾಗ ಅವನು ಕುಳಿತು ನನ್ನನ್ನು ನೋಡ್ತಾ ಮಾತಾಡ್ತಾ ಇದ್ದ. ಊಟ ಮುಗಿದ ನಂತರ ಅವನು ತನ್ನ ಪಾತ್ರೆಯನ್ನು ತೊಳೆದು ಮನೆಗೆ ತೆಗೆದುಕೊಂಡು ಹೋಗ್ತಾ ಇದ್ದ. ಅವನು ನನ್ನೊಂದಿಗೆ ಬೇರೆ ಬೇರೆ ಥರದ ವಿಷಯಗಳನ್ನು ಮಾತಾಡ್ತಾ ಇದ್ದ, ತುಂಬ ವಿಷಯಗಳನ್ನು ಮಾತಾಡ್ತಾ ಇದ್ದ. ಕೆಲವೊಮ್ಮೆ ವ್ಯಾಯಾಮದ ಬಗ್ಗೆ, ಅಂದರೆ ಎಕ್ಸರ್ಸೈಸ್ ಬಗ್ಗೆ, ನಗರಗಳ ಬಗ್ಗೆ, ನಗರದ ಸುದ್ದಿಗಳ ಬಗ್ಗೆ ಮತ್ತು ಆಗಾಗ್ಗೆ ನನ್ನ ಸೌಂದರ್ಯವನ್ನು ಕೂಡ ಹೊಗಳ್ತಾ ಇದ್ದ. ಒಂದು ದಿನ ಅವನು, ನಿಮಗೆ ಎಷ್ಟು ಮಕ್ಕಳಿದ್ದಾರೆ ಅಂತ ಕೇಳ್ದ. ಅವನ ಪ್ರಶ್ನೆಯಿಂದ ನಾನು ಉದಾಸೀನಲಾದೆ, ಅಂದರೆ ಬೇಜಾರಾಗೋಯ್ತು. ಮತ್ತು ನನಗೆ ಇದುವರೆಗೆ ಮಗುವಾಗಿಲ್ಲ ಮತ್ತು ಈಗ ನನ್ನ ಗಂಡ ಕೂಡ ದೂರ ಇದ್ದಾರೆ ಅಂತ ಹೇಳಿದೆ. ಅದಕ್ಕವನು, ನೀವು ಈ ಒಂಟಿತನವನ್ನು ಹೇಗೆ ದೂರ ಮಾಡ್ತೀರಿ? ನಿಮ್ಮವು ಕೆಲವು ಅಗತ್ಯಗಳಿರುತ್ತವೆಯಲ್ವೇ ಅಂತ ಕೇಳ್ದ. ಅವನ ಮಾತನ್ನ ಕೇಳಿ ನಾನು ಗಾಬರಿಯಾದೆ. ಇಂತಹ ಪ್ರಶ್ನೆಯನ್ನ ಇದುವರೆಗೆ ಯಾವ ಅಪರಿಚಿತರು ಕೇಳಿರಲಿಲ್ಲ. ನನ್ನ ಗಂಡ ಸದಾ ಇಂತಹ ಪ್ರಶ್ನೆಗಳನ್ನು ಕೇಳ್ತಾ ಇರ್ತಾರೆ, ಆದರೆ ನನ್ನ ಡಿಪಾರ್ಟ್ಮೆಂಟ್ನವರಾಗಲಿ ಅಥವಾ ಅಕ್ಕಪಕ್ಕದವರಾಗಲಿ ಯಾರೂ ಇಂತಹ ಪ್ರಶ್ನೆ ಮಾಡಿರಲಿಲ್ಲ. ಅವನ ಮನಸ್ಸಿನಲ್ಲಿ ನನಗಾಗಿ ಏನಿದೆ ಅನ್ನೋ ಯೋಚನೆ ನನಗೆ ಬಂತು. ನಾನು ವಿಷಯವನ್ನು ಬದಲಿಸೋದಕ್ಕೆ, ಸರಿ, ಒಂದು ದಿನ ನಿಮ್ಮ ಫ್ಯಾಮಿಲಿ ಮತ್ತು ನಾನು ಸೇರಿ ಪಿಕ್ನಿಕ್ ಹೋಗೋಣ ಅಂತ ಹೇಳಿದೆ. ನಾನು ಆತನ ಹೆಂಡತಿಯನ್ನು ನೋಡೋದಕ್ಕೆ ಈ ಒಂದು ರೀತಿ ಹೇಳಿದ್ದೆ, ಈ ಪ್ಲಾನ್ ಮಾಡಿದ್ದೆ. ಏರಿಯಾದ ಜನರು ಸನ್ನಿ ತನ್ನ ಹೆಂಡತಿಯನ್ನು ಅಡಗಿಸಿಟ್ಟಿದ್ದಾನೆ ಅಂತ ಮಾತಾಡ್ಕೊಳ್ತಾ ಇದ್ರು, ಓಡಿಸ್ಕೊಂಡು ಬಂದಿದ್ದಾನೆ ಅಂತ ಮಾತಾಡ್ಕೊಳ್ತಾ ಇದ್ರು. ಸುತ್ತಮುತ್ತಲಿನ ಮಹಿಳೆಯರು ಖಂಡಿತವಾಗಿಯೂ ಏನೋ ಒಂದು ವಿಷಯ ಇದೆ ಅಂತ ನನ್ನ ಬಳಿ ಹೇಳ್ತಾ ಇದ್ರು. ಆತನ ಹೆಂಡತಿ ಮನೆಯಲ್ಲಿ ಒಬ್ಬಳೇ ಇದ್ದಾಗ ಬಾಗಿಲು ಕೂಡ ತೆರೀತಾ ಇರಲಿಲ್ಲ. ಇದು ನನ್ನನ್ನು ಆಳವಾದ ಒಂದು ಯೋಚನೆಗೆ ತಳ್ಳಿಬಿಟ್ಟಿತ್ತು. ಅವನು ತನ್ನ ಹೆಂಡತಿಯನ್ನ ಈ ರೀತಿ ಯಾಕೆ ಇಟ್ಟಿದ್ದಾನೆ? ಜನರು ಅವನ ಮಗಳನ್ನ ವಿಚಾರಿಸ್ತಾ ಇದ್ರು, ಆದರೆ ಆಕೆ ಕೂಡ ಮೌನವಾಗಿರ್ತಾ ಇದ್ರು, ಯಾವುದಕ್ಕೂ ಉತ್ತರ ಕೊಡ್ತಾ ಇರಲಿಲ್ಲ. ನನಗೆ ಸಂಶಯ ಶುರುವಾಯಿತು. ನಾನು ಮೊದಲೇ ಪೊಲೀಸ್. ಒಂದು ಬಾರಿ ಆತನ ಮಗಳು ಒಬ್ಬಳೇ ಸಿಕ್ಕಾಗ ನಾನು, ನಿಮ್ಮ ಅಮ್ಮ ಎಲ್ಲಿದ್ದಾರೆ ಅಂತ ಕೇಳಿದೆ. ಆಕೆ ಸಂಪೂರ್ಣವಾಗಿ ಸುಮ್ಮನಾಗಿಬಿಟ್ಲು, ಏನನ್ನೂ ಹೇಳಲಿಲ್ಲ. ನಾನಂದೆ, ಹೆದರಬೇಡ, ನಾನು ಒಳ್ಳೆಯ ಆಂಟಿ ಮತ್ತು ಪೊಲೀಸ್ ಆಫೀಸರ್, ಹೇಳು ಅಂತ ಕೇಳಿದೆ. ಅವಳ ಮುಖದಲ್ಲಿ ಭಯ ಕಾಣಿಸ್ತು ಮತ್ತು ಆಕೆ ಓಡುತ್ತಾ ತನ್ನ ಮನೆಗೆ ಹೋಗಿಬಿಟ್ಲು. ಒಂದು ದಿನ ನನ್ನ ಗಂಡ, ನಿಜ ಹೇಳು, ನಿನ್ಗೆ ಯಾರಾದರೂ ಇಷ್ಟವಾಗ್ತಾ ಇದ್ದಾರಾ ಇಲ್ವಾ ಅಂತ ಕೇಳಿದ್ರು. ನಾನು ಅವರಿಗೆ ಸನ್ನಿಯ ಬಗ್ಗೆ ಹೇಳಿದೆ. ಆದರೆ ನನ್ನ ಗಂಡ ಈ ವಿಷಯ ಕೇಳಿ ಹೊಟ್ಟೆ ಕಿಚ್ಚುಪಟ್ರು, ಹೊಟ್ಟೆ ಉರ್ಕೊಂಡ್ಬಿಟ್ರು ಮತ್ತು
ನೀನು ನಿನ್ನ ಮನಸ್ಸನ್ನ ಸನ್ನಿಗೆ ನೀಡಿದ್ಯಾ ಅಂತ ಕೇಳಿದ್ರು. ನಾನು ಹೇಳ್ದೆ, ನಮ್ಮ ನಡುವೆ ಅಂತಹದ್ದೇನೂ ಇಲ್ಲ. ಆದರೆ ನನಗೆ ಆ ವ್ಯಕ್ತಿಯ ಮೇಲೆ ಸಂಶಯವಿದೆ. ಚಿಂತಿಸಬೇಡಿ, ನಾನು ಪೊಲೀಸ್ ಅಧಿಕಾರಿ, ಪೊಲೀಸ್ ಇನ್ಸ್ಪೆಕ್ಟರ್. ನಾನು ನನ್ನ ಕಾಳಜಿ ವಹಿಸಬಲ್ಲೆ. ಯಾರೂ ನನ್ನೊಂದಿಗೆ ತಪ್ಪು ಮಾಡುವುದಕ್ಕೆ ಸಾಧ್ಯವಿಲ್ಲ. ನಂತರ ನಾನು ಆತನ ಹೆಂಡತಿ ಮತ್ತು ಮಗಳ ಬಗ್ಗೆ ಹೇಳಿದೆ ನನ್ನ ಗಂಡನ ಮುಂದೆ. ನನ್ನ ಗಂಡ ಈ ಮಾತನ್ನ ಕೇಳಿ ಗಾಬರಿಯಾದ್ರು ತುಂಬ. ನಾನು ಅವ್ರಿಗೆ ಹೇಳ್ದೆ, ನೋಡಿ, ನನಗೆ ಸನ್ನಿ ಇಷ್ಟವಾಗ್ತಾನೆ, ಆದರೆ ಅಲ್ಲಿ ಏನೋ ಒಂದು ತಪ್ಪಿದೆ, ಸಂಶಯ ಬಿಡ್ತಾ ಇದೆ, ಸಮಥಿಂಗ್ ಈಸ್ ರಾಂಗ್ ಅಂಥೇಳಿ ನನಗೆ ಅನ್ನಿಸ್ತಾ ಇದೆ, ಮತ್ತು ನಾನು ಆ ರಹಸ್ಯವನ್ನ ಬಯಲು ಮಾಡಬೇಕಿದೆ. ನನ್ನ ಗಂಡ, ನೀನು ಪೊಲೀಸ್ ಅಧಿಕಾರಿಯಾಗಿದ್ಯಾ ಮತ್ತು ಹಾಗೇನೆ ಇರ್ತೀಯ. ಯಾರಾದರೂ ಇಷ್ಟವಾದ್ರೂ ಅವರಲ್ಲಿ ರಹಸ್ಯ ಹುಡುಕ್ತೀಯಾ ಅಂತ ನಕ್ರು. ನಾವಿಬ್ರು ಕೂಡ ನಕ್ವಿ. ನಾನು ನನ್ನ ಗಂಡನನ್ನ ತುಂಬ ಪ್ರೀತಿಸ್ತೇನೆ ಮತ್ತು ಅದು ಅವ್ರಿಗೂ ಕೂಡ ಗೊತ್ತು. ನನ್ನ ಗಂಡ ನನ್ನನ್ನು ನೋಡೋದಕ್ಕೆ ಬಂದಿದ್ರು. ನಾನು ಅವರನ್ನ ಒಂದು ದಿನ ಇಲ್ಲೇ ಇರೋದಕ್ಕೆ ಮತ್ತು ಸನ್ನಿಯ ಹೆಂಡತಿ ಮಗಳ ಬಗ್ಗೆ ಪತ್ತೆ ಹಚ್ಚೋದಕ್ಕೆ ಹೇಳಿದೆ. ಅವರು 2 ದಿನ ನನ್ನೊಂದಿಗೆ ಇದ್ರು. ಅಂದರೆ ನನ್ನ ಗಂಡ 2 ದಿವಸ ನನ್ನ ಜೊತೆ ಇದ್ರು. ಮತ್ತೆ ಹೋಗ್ಬೇಕಾದ್ರೆ, ನೀನು ಹೇಳಿದ್ದು ಸರಿಯಾಗಿದೆ, ಆ ಕುಟುಂಬ ವಿಚಿತ್ರವಾಗಿದೆ, ಸಸ್ಪೆನ್ಸ್ ಮುಚ್ಚಿಡ್ತಾ ಇದೆ ಅನ್ನಿಸ್ತಾ ಇದೆ, ರಹಸ್ಯವಾಗಿದೆ. 2 ದಿನಗಳಲ್ಲಿ ನಾನು ಅವರ ಹೆಂಡತಿಯನ್ನು ನೋಡೇ ಇಲ್ಲ ಮತ್ತು ಅವನ ಮಗಳ ಮುಖದಲ್ಲಿ ನನಗೆ ಭಯ ಕಾಣಿಸ್ತು. ಏನೋ ತೊಂದರೆ ಇರಬಹುದು ಅಂತ ಹೇಳಿದ್ರು. ನನ್ನ ಗಂಡ ಊರಿಗೆ ಹೋದ ನಂತರ ಅಂದೇ ರಾತ್ರಿ ನನಗೆ ಸನ್ನಿಯ ಮನೆಗೆ ಹೋಗೋದಕ್ಕೆ ಒಂದು ಚಿಕ್ಕ ಅವಕಾಶ ಸಿಕ್ತು. ಸನ್ನಿ ಅವತ್ತು ಮನೆಯಲ್ಲಿ ಇರಲಿಲ್ಲ. ಆತನ ಮನೆಯ ಬಾಗಿಲು ತೆರೆದಿರೋದನ್ನ ನೋಡಿ ನಾನು ಒಳಗೆ ಹೋದೆ. ನನಗೆ ಒಳಗಿನ ದೃಶ್ಯವನ್ನು ನೋಡಿ ನನ್ನ ಕಣ್ಣುಗಳೇ ಹೊರಬಂದ್ವು. ನಂಬೋದಕ್ಕಾಗಲಿಲ್ಲ. ನನಗೆ ನನ್ನ ಕಣ್ಣುಗಳನ್ನೇ ನಂಬೋದಕ್ಕೆ ಸಾಧ್ಯವಾಗಲಿಲ್ಲ. ಅಂತಹ ಒಂದು ವಿಚಿತ್ರವಾದ ಘಟನೆಯನ್ನು ನಾನು ನೋಡಿದೆ. ಅವನ ಹೆಂಡತಿ ಅಲ್ಲಿರಲಿಲ್ಲ. ನಾನು ತಕ್ಷಣ ಅಲ್ಲಿಂದ ಹೊರಬಂದು ಸನ್ನಿಗೆ ಕಾಲ್ ಮಾಡಿದೆ. ಸನ್ನಿ ಫೋನ್ ಎತ್ತಿದಾಗ ನಾನು ಕೇಳಿದೆ, ಎಲ್ಲಿದೆಯಾ ನೀನು? ನಾನು ನಿನ್ನನ್ನ ಮಿಸ್ ಮಾಡ್ತಾ ಇದ್ದೇನೆ ಅಂತ ಹೇಳಿದೆ. ಅದಕ್ಕೆ ಅವನು, ಓಹೋ, ನೀನು ನನ್ನನ್ನು ಮಿಸ್ ಮಾಡ್ಕೊಳ್ತಾ ಇದೆಯಾ ಅಂತ ಕೇಳ್ದ. ನಾನು, ಹೌದು, ನನ್ನ ಗಂಡ ಈಗಷ್ಟೇ ನನ್ನ ಗಂಡ ಊರಿಗೆ ಹೋದ್ರು ಮತ್ತು ನಾನು ಒಂಟಿತನ ಅನುಭವಿಸ್ತಾ ಇದ್ದೇನೆ. ಐ ಆಮ್ ಫೀಲಿಂಗ್ ಲೋನ್ಲಿ. ಸೊ ನೀನು ಊಟ ತರಲು ಯಾಕೆ ಬರಲಿಲ್ಲ ಅಂತ ಕೇಳಿದೆ. ಅದಕ್ಕೆ ಅವನು ನಗುತ್ತಾ, ಇಲ್ಲ, ನಾನು ಹೊರಗೆ ಕೆಲಸದ ಮೇಲಿದ್ದೇನೆ ಅಂತ ಹೇಳ್ದ. ನಾನಂದೆ, ಇವತ್ತು ರಾತ್ರಿ ಫ್ರೀ ಇದ್ರೆ ಬಾ, ಪಾರ್ಟಿ ಮಾಡೋಣ, ಇಬ್ರು ಸೇರ್ಕೊಂಡು ಸಖತ್ತಾಗಿ ಪಾರ್ಟಿ ಮಾಡೋಣ ಬಾ ಅಂತ ಹೇಳಿದೆ. ಅದಕ್ಕೆ ಅವನು ಖುಷಿಯಿಂದ, ನಿಜವಾಗಿಯೂ ನನ್ನ ಜೊತೆ ಪಾರ್ಟಿ ಮಾಡ್ತೀಯಾ ಅಂತ ಕೇಳ್ದ. ಹಾಗಿದ್ರೆ ನಾನು ಬಾಟ್ಲಿ ವ್ಯವಸ್ಥೆ ಮಾಡ್ತೇನೆ, ನೀನು ಕುಡಿತೀಯಾ ಅಲ್ವಾ ಅಂತ ಅಂದ. ಅದಕ್ಕೆ ನಾನು ಹೇಳ್ದೆ, ಹೌದು, ಖಂಡಿತ ಅಂತ ಹೇಳ್ದೆ. ಅರ್ಧ ಗಂಟೆಯಲ್ಲಿ ಅವನು ಬಂದ. ಅವನು ಬರೋ ಅಷ್ಟರಲ್ಲಿ ನಾನು ಸುಂದರವಾದ ಒಂದು ವೆಸ್ಟರ್ನ್ ಡ್ರೆಸ್ ಧರಿಸಿದ್ದೆ. ಅಮೆರಿಕನ್ ಟೈಪ್ ಡ್ರೆಸ್ ಇತ್ತು. ಅವನು ನನ್ನನ್ನು ನೋಡಿ, ನೀನು ಅಪ್ಸರಿಯಂತೆ ಕಾಣ್ತಾ ಇದ್ಯಾ ಅಂತ ಹೇಳ್ದ. ಅವನು ಊಟ ಮತ್ತು ಮದ್ಯದ ಎಣ್ಣೆಯ ಬಾಟ್ಲಿಯನ್ನ ಮುಂದೆ ಇಟ್ಟ. ನಾನು ಮುಂದೆ ಇಟ್ಟ. ಅವನು ನನ್ನ ಹತ್ರ ಕುಳಿತುಕೊಂಡ. ನಾವಿಬ್ರು ಕುಡಿಯೋದಕ್ಕೆ ಪ್ರಾರಂಭ ಮಾಡಿದ್ವಿ. ಅವನು ನನ್ನೊಂದಿಗೆ ಅಸಭ್ಯವಾಗಿ ವರ್ತಿಸೋದಕ್ಕೆ ಶುರು ಮಾಡ್ದ. ಹೆಂಗೆಂಗೋ ಆಟ ಆಡೋಕ್ಕೆ ಶುರು ಮಾಡಿದ. ನಾನು ಅವನಿಗೆ ಎಣ್ಣೆ ಕುಡಿಸ್ತಾನೇ ಇದ್ದೆ. ನಾನು ಸ್ವಲ್ಪ ಕುಡಿತಾ ಇದ್ದೆ. ಅವನು ಮದ್ಯದ ಆಮರಿನಲ್ಲಿ ತೇಲ್ಬೇಕು ಮತ್ತೆ ಪ್ರಜ್ಞೆ ಕಳೆದುಕೊಳ್ಬೇಕು ಅನ್ನೋದು ನನ್ನ ಉದ್ದೇಶ ಆಗಿತ್ತು. ಅವನಿಗೆ ಎಣ್ಣೆ ಏರ್ತಾ ಇದ್ದಂತೆ ಅವನು ತನ್ನ ಇಚ್ಛೆಗಳನ್ನು ಪೂರೈಸೋದಕ್ಕೆ ಹವಣಿಸಿದ ತೌಕದಲ್ಲಿದ್ದ. ಒಂದು ಹಂತದಲ್ಲಿ ಅವನ ಸ್ಥಿತಿ ಹದಗೆಟ್ಟಾಗ ನಾನು ಸನ್ನೆ ಮಾಡಿ, ನಿನ್ನ ಹೆಂಡತಿಯನ್ನು ಯಾಕೆ ಕರಿಬಾರ್ದು,
ಎಲ್ಲರೂ ಸೇರಿ ಮಜಾ ಮಾಡೋಣ ಅಂತಂದೆ. ಅದಕ್ಕೆ ಅವಳು ನನ್ನ ಹೆಂಡತಿಯಲ್ಲ, ನನ್ನ ಹೆಂಡತಿ ಸತ್ತ ಮೇಲೆ ನಾನು ಅವಳನ್ನು ಎತ್ತಾಕೊಂಡು ಬಂದಿದ್ದೇನೆ ಮತ್ತು ಪ್ರಾಣಿಯಂತೆ ಮನೆಯಲ್ಲಿ ಕಟ್ಟಿ ಹಾಕಿದ್ದೇನೆ ಅಂತ ಹೇಳ್ದ ಅವನು. ಪ್ರತಿ ರಾತ್ರಿ ಅವಳೊಂದಿಗೆ ತಪ್ಪು ಕೆಲಸ ಮಾಡ್ತೇನೆ. ಕೆಲವೊಮ್ಮೆ ನನಗೆ ಪ್ರಜ್ಞೆ ಇರೋದಿಲ್ಲ ಮತ್ತು ನನ್ನ ಮಗಳ ಮುಂದೆ ಇದೆಲ್ಲ ನಡೆಯುತ್ತೆ. ಮಗಳು ಕೂಡ ಭಯಗೊಂಡಿದ್ದಾಳೆ. ಅವಳಿಗೂ ಯಾರಿಗಾದ್ರೂ ಹೇಳಿದ್ರೆ ನಿನ್ನ ಸ್ಥಿತಿಯು ಹೀಗೆ ಆಗುತ್ತೆ ಅಂತ ಹೆದರಿಸಿದ್ದೇನೆ ಅಂತ ಹೇಳ್ಬಿಟ್ಟ. ಕೂಡದ ನಶೆನಲ್ಲಿ ಏನೇನು ಹೇಳಬೇಕಿತ್ತೋ ಎಲ್ಲ ಹೇಳ್ದ. ನನಗೇನೇನು ಕೇಳಿಸ್ಕೊಳ್ಬೇಕಿತ್ತೋ ಎಲ್ಲನೂ ನಾನು ಉತ್ತರ ತಗೊಂಡೆ. ಅವನು ಒಬ್ಬ ಮೃಗವಾಗಿದ್ದ. ನಾನು ಅವನ ಮನೆಗೆ ಹೋಗಿ ನೋಡಿದಾಗ ಬೆಚ್ಚಿಬಿದ್ದಿದ್ನಲ್ಲ, ಆತ ಒಬ್ಬ ಮಹಿಳೆಯನ್ನ ಕಟ್ಟಿ ಹಾಕಿದ್ದನ್ನು ನೋಡಿದ್ದೆ. ಆಕೆಯನ್ನ ನಾನು ಆತನ ಹೆಂಡತಿ ಅಂಥೇಳಿ ಭಾವಿಸಿದ್ದೆ. ಆ ಮಹಿಳೆಯ ಸ್ಥಿತಿ ದಯನೀಯವಾಗಿತ್ತು, ತುಂಬ ಶೋಚನೀಯವಾಗಿತ್ತು, ಬಹಳ ಕಷ್ಟದಲ್ಲಿದ್ಲು. ನಾನು ಆಕೆಯನ್ನ ಬಂಧ ಮುಕ್ತಗೊಳಿಸಿ, ಹೆದರಬೇಡ, ನಾನು ನಿನ್ನನ್ನು ರಕ್ಷಿಸ್ತೇನೆ ಅಂತ ಹೇಳಿದ್ದೆ. ಆಕೆಯ ನನ್ನ ಕಾಲಿಗೆ ಬಿದ್ದು ಅತ್ತಳು. ಈ ಮೃಗ ತನ್ನ ಹೆಂಡತಿಯನ್ನು ಹೀಗೆ ಮಾಡಿದ್ದ ಮತ್ತು ಆ ಮಗುವಿಗೆ ತಂದೆಯ ಮೇಲೆ ಕನಿಕರವೇ ಇರಲಿಲ್ಲ. ಪೊಲೀಸರು ಸನ್ನಿಯನ್ನ ಬಂಧಿಸಿದ್ರು. ಆ ಮಹಿಳೆ ಒಬ್ಬ ಕಾಲ್ ಗರ್ಲ್ ಎಂದು ತಿಳಿದು ಬಂತು. ಆದರೆ ಸನ್ನಿ ಆಕೆಯನ್ನ ಅತ್ಯಂತ ಕ್ರೂರವಾಗಿ ಕಠಿಣವಾಗಿ ನಡೆಸ್ಕೊಂಡ್ಬಿಟ್ಟಿದ್ದ. ನಾವು ಆಕೆಯನ್ನ ಮನೆಗೆ ತಲುಪಿಸಿದ್ವಿ. ತನಿಖೆಯಿಂದ ಸನ್ನಿ ತನ್ನ ಹೆಂಡತಿಯನ್ನ ಹೀಗೆ ಮಾಡಿದ್ದಾನೆ ಎಂದು ಸಾಬೀತಾಯಿತು. ಆತನ ವಿಕೃತ ನಡವಳಿಕೆಯಿಂದ ಪತ್ನಿಯೊಂದಿಗೆ ಗಲಾಟೆಯಾಗಿ ಆಕೆಯನ್ನ ಹೀಗೆ ಮಾಡಿದ್ದ. ಆ 7 ವರ್ಷದ ಮುಗ್ಧ ಮಗು ಈಗ ಅನಾಥವಾಗಿತ್ತು. ನಾವು ಆ ಮಗುವನ್ನ ದತ್ತು ತೆಗೆದುಕೊಂಡ್ವಿ. ನನಗೆ ಮತ್ತು ಗಂಡಂಗೆ ಕಾಡುತ್ತಿದ್ದ ಮಕ್ಕಳ ಕೊರತೆ ಆ ಮಗುವಿನಿಂದ ದೂರ ಆಯಿತು. ನಂತರ ನಾವು ನಗರದ ಮಧ್ಯಭಾಗದಲ್ಲಿ ಮನೆ ಮಾಡಿದ್ವಿ. ನಮ್ಮ ಅತ್ತೆಯನ್ನು ಜೊತೆಗೆ ಕರೆಸ್ಕೊಂಡ್ಬಂದ್ವಿ. 4 ವರ್ಷಗಳ ನಂತರ ನನಗೆ ಸ್ವಂತ ಮಗು ಕೂಡ ಆಯಿತು. ಆ ದೇವರು ನನ್ನ ಪ್ರಾರ್ಥನೆಯನ್ನ ಕೇಳಿದ್ದ. ನಾನು ಈಗ ನನ್ನ ಗಂಡ ಮತ್ತು ಮಕ್ಕಳೊಂದಿಗೆ ಸುಖವಾಗಿದ್ದೇನೆ. ವೀಕ್ಷಕರೇ, ಈ ಕತೆ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇನ್ನೊಂದು ಕಥೆಯೊಂದಿಗೆ ನಿಮ್ಮನ್ನು ಭೇಟಿ ಆಗ್ತೇನೆ. ಚಾನಲ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ, ಯಾಕಂದರೆ ನಮಗೆ ಹೊಸ ಕತೆ ಬರೆಯೋದಕ್ಕೆ ಸ್ಫೂರ್ತಿ ಸಿಗುತ್ತೆ. ಧನ್ಯವಾದಗಳು.